ಹಲೋ, ಹಾಯ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಬಂದುಬಿಟ್ಟು ಇಟ್ಸ್ ಅಬೌಟ್ ನಿಮ್ಮ ನಿಮ್ಮ ಲೈಫಲ್ಲಿ ನೀವು ಏನೇ ಇಶ್ಯೂ ನೋಡ್ತಾ ಇದ್ರೂ ಆ ಇಶ್ಯೂ ಬರೋಕ್ಕೆ ರೂಟ್ ಕಾಸ್ ಏನು, ಅಂದರೆ ಮೂಲ ರೀಸನ್ ಏನು. ಓಕೆ, ಸೊ ಅದನ್ನು ನೋಡೋಣ. ಸೊ ಫಸ್ಟ್ ನಾನು ನಿಮಗೆ ನಾನು ನಿಮಗೆ ಈ ರೀಡಿಂಗ್ ಮಾಡಬೇಕು ಅಂತ ನನಗೆ ಬಂದು ಕೂತಾಗ ನಮಗೆ ಆ್ಯಕ್ಚುಲಿ ಬಂದಿದ್ದ ಕೆಲವು ಮೆಸೇಜಸ್ ಬಂದಿದೆ. ಓಕೆ, ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ಒಂಥರ ಒಂದು ಕಮ್ಯಾಂಡ್ ಥರ ಹೇಳ್ದಂಗೆ, ಲೈಕ್ ನಿನಗೆ ಗೊತ್ತು ಏನಕ್ಕೆ ಈ ಥರ ಆಗ್ತಿದೆ ಅಂತ ನಿಮಗೆ ಗೊತ್ತು, ಆ ಥರ ಒಂದು ಕಮ್ಯಾಂಡ್ ಹೇಳ್ದಂಗೆ ಬಂತು ಫಸ್ಟ್ ಮೆಸೇಜ್. ಸಿ ದಿಸ್ ಈಸ್ ದ ಪ್ರಾಬ್ಲಮ್, ಅಂದರೆ ನಿಮಗೆ ಗೊತ್ತು ಏನಕ್ಕೆ ಅದು ಬಂದಿದೆ ಅಂತ. ಸೊ ಇದೊಂದು ಕಡೆ ರಿಪಿಟೇಷನ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ಒಂದು ಕೂಡ ಸೂಚನೆ ಕೊಡುತ್ತೆ. ಓಕೆ, ಅದೊಂದು ಸೈನ್ ಆಗಿರ್ಬೋದು. ರೆಪಿಟೇಟಿವ್ ಪ್ಯಾಟ್ರನ್ಸ್, ಬೇರೆ ಬೇರೆ ವ್ಯಕ್ತಿ ಬಟ್ ನಡೀತಾ ಇರೋದು ಅದೇ ರೀತಿ ಒಂದೇ, ಬಟ್ ವ್ಯಕ್ತಿಗಳು ಬೇರೆ, ಸಂದರ್ಭಗಳು ಬೇರೆ, ಬಟ್ ನೀವು ನೋಡೋವಂಥ ನೋವು, ಆ ಇಂಟೆನ್ಸಿಟಿ, ಆ ಸೀರಿಯಸ್ನೆಸ್, ಆ ಗಂಭೀರತೆ, ಓಕೆ, ಅದು ಒಂದೇ ಥರ ಇರುತ್ತೆ. ಇನ್ನೊಂದು, ಯು ನೀಡ್ ಲವ್ ಇನ್ ಯುವರ್ ಲೈಫ್. ಅದೇ ನಿಮ್ಮ ಜೀವನದಲ್ಲಿ ನಿಮಗೆ ಸೆಲ್ಫ್ ಲವ್ ಅನ್ನೋದು ಬೇಕು. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ಅನ್ನೋ ಫಸ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಅದು ಅರ್ಥ ಆಗಬೇಕು. ಓಕೆ, ನಿಮ್ಮ ಲೈಫ್ನಲ್ಲಿ ಖುಷಿ ಅಂದರೆ ನಿಮ್ಮ ಮನಸಾರೆ ನೀವು ಫೋಟೋಗೆ ಸ್ಮೈಲ್ ಮಾಡ್ತೀವಲ್ಲ, ಆ ಥರ ಅಲ್ಲ, ಮನಸ್ಸಿಂದ ನಗು. ಓಕೆ, ಫೋಟೋನಲ್ಲಿ ಸೀರಿಯಸ್ ಆಗಿದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ನಗ್ತಾ ಇರಬೇಕು. ಓಕೆ, ಅಂತಹ ಪ್ರೀತಿ ನಿಮ್ಮ ಲೈಫಲ್ಲಿ ಬರಬೇಕು. ಓಕೆ, ನೀವು ಕಲ್ಟಿವೇಟ್ ಮಾಡ್ಕೊಬೇಕು, ಅಂದರೆ ನೀವು ಬೆಳೆಸ್ಕೊಬೇಕು ಆ ಥರ ಪ್ರೀತಿ. ಇನ್ನೊಂದು ಓಕೆ, ಇವತ್ತು ನಾನು ಮಾಡೋ ರೀಡಿಂಗ್ ಸ್ಪೆಸಿಫಿಕಲಿ ನಿಮ್ಮ ಮನೆಯಲ್ಲಿ ಬುದ್ಧ ರಿಲೇಟೆಡ್ ಫೋಟೋಸ್ ಏನಾದರೂ ಇದ್ದರೆ, ಅಥವಾ ಸ್ಟ್ಯಾಚ್ಯೂಸ್ ಇದ್ದರೆ, ಅಥವಾ ನಿಮ್ಮ ಫೋನ್ ಮೊಬೈಲಲ್ಲಿ ಲ್ಯಾಪ್ಟಾಪ್ ಯಾವುದನ್ನಾಗಿರ್ಬೋದು. ಓಕೆ, ಬುದ್ಧ ಇಮೇಜ್ ಅಂತ ಒಂದಿದ್ದರೆ, ಅಥವಾ ನೀವೇನೋ ನೋಡೋಕ್ಕೋದ್ರೆ ಇನ್ನು ಸ್ವಲ್ಪ ದಿವಸ ಈ ರೀಡಿಂಗ್ ನೋಡಿಗೆ ಆದಮೇಲೆ ಇನ್ನು ಸ್ವಲ್ಪ ದಿವಸಕ್ಕೆ ಎಲ್ಲೋ ಒಂದು ಕಡೆ ಬುದ್ಧ ಅವ್ರದ್ದು ಒಂದು ಏನಂತಾರೆ ಅದಕ್ಕೆ, ಅಪಿಯರೆನ್ಸ್, ಅಂದರೆ ಬುದ್ಧ ಕಾಣಿಸ್ಕೊಳ್ಳಂಗೆ. ಓಕೆ, ಬುದ್ಧ ಹೆಸರು ಕೇಳಿಸೋದಾಗಲಿ, ಟಿ ವಿಲಿ ನೋಡೋದಾಗಲಿ, ಒಂದು ಶ್ಯಾಡೋ ಥರ ಆದ ಫೋಟೋ ಆಗಲಿ, ಅಮೆಝಾನಲ್ಲಿ ನೀವೇನೋ ನೋಡೋಕೆ ಹೋಗ್ತಿರ್ತೀರ, ಬಟ್ ಇದು ಬರೋದಾಗಲಿ, ಪೇಪರಲ್ಲಿ ಹೆಸರು ಬರೋದಾಗಲಿ, ಏನಾದರೂ ಆಗಿರ್ಬೋದು. ಓಕೆ, ಬುಧವಾರ ಅಂತ ಯಾರೋ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಓಕೆ, ಅದ್ರಲ್ಲಿ ಬುದ್ಧ ಅನ್ನೋ ಹೆಸರಿದೆ. ಸೊ ಅದೊಂದು ಸೈನ್ ಅಂತ ನೀವು ತೊಗೊಬೋದು, ದಟ್ ಈ ರೀಡಿಂಗ್ ನಿಮಗೆ ಅಂತ. ಓಕೆ, ಆ್ಯಂಡ್ ನಿಮಗೆ ಸಪ್ರೆಸ್ಡ್ ಎಮೋಷನ್ಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ, ಇದು ನಿಮ್ಮ ಪ್ರಾಬ್ಲಮ್ಮು, ಇದರಿಂದ ನಿಮ್ಮ ರಿಪಿಟೇಟಿವ್ ಪ್ಯಾಟ್ರನ್ಸ್ ಬಗ್ಗೆನೂ ಮಾತಾಡುತ್ತೆ ಅಂತ. ಸೊ ಅದೇ ಥರ ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ ಬೇಕಿಲ್ಲಿ ಜಾಸ್ತಿ ಡಿಮ್ಯಾಂಡ್ ಆಗ್ತಿದೆ. ಓಕೆ, ಡಿಮ್ಯಾಂಡ್ ಏನು ಅಂದರೆ ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ ಬೇಕು ಇಲ್ಲಿ ಜಾಸ್ತಿ. ಹಾರ್ಟ್ ಚಕ್ರ ಸಪ್ರೆಸ್ಡ್ ಎಮೋಷನ್ಸ್, ಅಂದರೆ ಮನಸ್ಸಲ್ಲಿ ಯಾರಿಗೂ ಹೇಳ್ಕೊಂಡಿರ ಒಬ್ಬರೊಬ್ಬರೇ ಮನಸ್ಸಲ್ಲೇ ಕೊರಗಿ ಅಂತ ಅಂತಾರೆ ನೋಡಿ, ಆ ಥರ ಎಮೋಷನ್ಸ್ ಇದ್ದರೆ ಅದನ್ನು ದಯವಿಟ್ಟು ರಿಲೀಸ್ ಮಾಡಬೇಕು ನೀವು. ಓಕೆ, ಸೊ ಅದು ಬಿಟ್ಟು ನಾನು ಓಶೋ ಡೆಕ್ ಮೂಲಕ ನಾನು ಓಕೆ ಇನ್ನೂ ಏನು ಡೆಪ್ತಲ್ಲಿ, ಓಕೆ, ರೂಟ್ ಕಾಸ್ ಏನು, ನೀವು ಆ ರೂಟ್ ಕಾಸ್ ತಿಳ್ಕೊಂಡ್ರೆ ನಿಮ್ಗೆ ಅದನ್ನು ತೆಗೆದ್ರೆ ಮೇಲಿಂದ ಎಲ್ಲ ಹಂಗೆ ಹೊಟ್ಟೋಗ್ಬಿಡುತ್ತೆ. ಓಕೆ, ಮೇಲೆ ಮೇನ್ ಫೌಂಡೇಶನ್ ಏನು ಅಂತ ನಿಮ್ಗೆ ಅದನ್ನು ಆದಷ್ಟು ಈ ವಿಡಿಯೋ ಮೂಲಕ ತಿಳಿಸಿ ಕೊಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಹಾಕಿದರೆ ನೋಡೋಣ. ಓಕೆ, ಥ್ಯಾಂಕ್ ಯು. ತುಂಬ ಸುಸ್ತಾಗ್ಬಿಟ್ಟಿದ್ದೀರಾ ನೀವು ಅಂತ ಬಂತು. ತುಂಬ ಸುಸ್ತಾಗ್ಬಿಟ್ಟಿದ್ದೀರಾ, ಅದು ನಿಮ್ಮ ಕೆಲಸದ್ರಲ್ಲಾಗಿರ್ಬೋದು, ಮನೆ ಹೌಸ್ ವೈಫ್ ಆಗಿದ್ದರೆ ಮನೆಯಲ್ಲೂ ಹೌಸ್ ವೈಫ್ಸ್ಗೂ ತುಂಬ ಕೆಲಸ ಇರುತ್ತೆ. ಓಕೆ, ಹೌಸ್ ವೈಫು ಅಂತ ನೋಡೋಕ್ಕೆ ಹೋಗಬೇಡಿ, ಅವ್ರಿಗೂ ಕೆಲಸ ಜಾಸ್ತಿ ಇರುತ್ತೆ. ಪಾಪ ಮನೆ ನೋಡ್ಕೊಬೇಕು ಅವರು. ಕೆಲಸ ಹೌಸ್ ವೈಫ್ ಆ್ಯಂಡ್ ಸ್ಟೂಡೆಂಟ್ಸ್ ಆಗಿದ್ದರೆ ಓದೋದು ಜಾಸ್ತಿ, ಸ್ಕೂಲ್ಗೆ ಹೋಗೋದೇ ಪ್ರೆಷರ್ ಆಗಿಬಿಡುತ್ತೆ. ನಂತರ ಅಂದರೆ ನಾನು ಹಾಗೆ, ನನಗೆ ಸ್ಕೂಲ್ಗೆ ಹೋಗೋದೇ ಒಂದು ದೊಡ್ಡ ನಮ್ಮ ಬಿಡಿ ನನ್ನ ಲೈಫ್. ಸ್ಕೂಲ್ಗೆ ಹೋಗ್ಬೇಕಂದ್ರೆ ನನಗೆ ಪ್ರಾಬಬ್ಲಿ 10th ಸ್ಟ್ಯಾಂಡರ್ಡಲ್ಲಿ ನನಗಿನ್ನೂ ಜ್ಞಾಪಕ ಇದೆ. ಪ್ರಿ ಯೂನಿವರ್ಸಿಟಿ, ಅದೇ ಪಿ ಯು ಸಿಗೆ ಹೋಗೋ ಮುಂಚೆ 10th ಸ್ಟ್ಯಾಂಡರ್ಡ್ ಗ್ರ್ಯಾಜುಯೇಷನ್ ಡೇ ಇರುತ್ತಲ್ಲ, ಕೊನೆ ದಿವಸ. ಅವತ್ತು ನಾನು ಒಬ್ಬಳೇ ತುಂಬ ಖುಷಿ, ಗ್ರ್ಯಾಜುಯೇಷನ್ ಡೇ ಅಲ್ಲ, ಏನೋ ಒನ್ ಡೇ, ಅದು ಅವತ್ತಿನ ದಿವಸ ನಾನು ಒಬ್ಬಳೇ ತುಂಬ ಖುಷಿಯಾಗಿದ್ದಿದ್ದು, ಯಾಕಂದರೆ ನಾನು ಸ್ಕೂಲ್ ಮುಗಿತಾ ಇದೆ ಅಂತ. ಎಲ್ಲರೂ ಅಳ್ತಾಯಿದ್ರು. ಅವಾಗ ನಂಗೆ ನಗು ಬರ್ತಿತ್ತು, ಯಾಕೆ ಅಳ್ತಾವ್ರೆ. ಓಕೆ, ಆನ್ ಅ ಸೀರಿಯಸ್ ನೋಟ್ ಇವಾಗ ರೀಡಿಂಗ್ ಬರ್ತೀನಿ. ಸೊ ರೂಟ್ ಕಾಸ್ ಏನು, ಏನೇ ಇಶ್ಯೂ ನೀವು ಲೈಫಲ್ಲಿ ನೋಡ್ತಾ ಇದ್ರೂ ಅದಕ್ಕೆ ಮೇನ್ ರೂಟ್ ಕಾಸ್ ಏನು.
ಮೊದಲನೇ ಕಾರ್ಡ್ ಪ್ಲೇಫುಲ್ನೆಸ್. ಓಕೆ, ನಿಮ್ಮ ಫೋಕಸ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ಕೊಳ್ಳಿ ಫಸ್ಟ್. ನೀವು ಯಾವುದ್ರ ಮೇಲೆ ತುಂಬ ಫೋಕಸ್ ತೊಗೊತಾ ಇದ್ದೀರಾ? ಯಾವ ಒಂದು ಇನ್ಸಿಡೆಂಟ್ ಮೇಲೆ ನಿಮ್ಮ ಫೋಕಸ್ ತುಂಬ ಜಾಸ್ತಿ, ತುಂಬ ಬೇಗ, ತುಂಬ ಎಳೆಯುತ್ತೆ ನಿಮ್ಮನ್ನ. ಆ ಫೋಕಸ್ ಮೇಲೆ ಸ್ವಲ್ಪ ನೀವು ಗಮನ ಕೊಡಬೇಕು. ಫೋಕಸ್ ಮೇಲೆ ಫೋಕಸ್ ಕೊಡಬೇಕು ನೀವು. ಓಕೆ, ಸ್ವಲ್ಪ ನಾನು ಹೇಳ್ದಂಗೆ ಲವ್ ತರಬೇಕು ನಿಮ್ಮ ಲೈಫಲ್ಲಿ. ಓಕೆ, ಪ್ಲೇಫುಲ್ನೆಸ್ ಅಂದರೆ ಜೋಕ್ಸ್ ನೋಡೋದು. ಓಕೆ, ನಂಗೆ ಅದು ಜ್ಞಾಪಕ ಬಂತು, ಜೋಕರ್. ಓಕೆ, ಹೇಗೆ ಸರ್ಕಸಲ್ಲಿ ಒಬ್ಬರು ಜೋಕರ್ ಅಂತ ಇರ್ತಾರೋ, ಚಾರ್ಲಿ ಚಾಪ್ಲಿನ್ ಅಂತ ಬಂತು, ಅವ್ರದ್ದು ರಿಲೇಟೆಡ್ ಮೂವೀಸ್ ಬೇಕಿದ್ರೆ ನೀವು ನೋಡ್ಬೋದು. ನಗಬೇಕು ನೀವು ಆದಷ್ಟು. ಓಕೆ, ಆ್ಯಂಡ್ ನಿಮ್ಗೇನು ಇಷ್ಟನೋ ನೀವು ಅದು ಮಾಡಿ. ನಿಮ್ಗೇನು ಸಿಲ್ಲಿ ತುಂಬ ಸಣ್ಣ ವಿಷಯ, ಇದನ್ನು ಯಾರಾದರೂ ಸೆಲೆಬ್ರೇಟ್ ಮಾಡ್ತಾರಾ ಅಂತಂದ್ರೂ ನಿಮ್ಮ ಮನ್ಸಿಗೆ ಅನಿಸಿದ್ರೆ ನೀವು ಬದುಕಿ, ಒಂದು ಮಗು ಥರ ಬದುಕಿ. ಓಕೆ, ಸೊ ಪ್ಲೇಫುಲ್ನೆಸ್ ತರಬೇಕು ಜೀವನದಲ್ಲಿ ನೀವು. ರೂಟ್ ಕಾಸ್ ಇದೆಲ್ಲೋ ಮಾಯ ಆಗಿದೆ. ಇದೆಲ್ಲೋ ನೀವು ಬೆಳೀತಾ ಬೆಳೀತಾ ನಿಮ್ಮನ್ನು ನೀವು ಮರ್ತೋಗ್ಬಿಟ್ಟಿದ್ದೀರ. ಮೇ ಬಿ ಅದು ರೆಸ್ಪಾನ್ಸಿಬಿಲಿಟಿ ಮೂಲಕ ಆಗಿರ್ಬೋದು, ಅಥವಾ ಜೀವನದಲ್ಲಿ ಒಂದು ಕಾಂಪಿಟೇಷನ್ ಅಂತ ಇರುತ್ತಲ್ಲ, ನನ್ನ ಫ್ರೆಂಡ್ ಪಾಸ್ ಆಗ್ಬಿಟ್ಟ, ನಾನು ಇಲ್ಲೇ ಇದ್ದೀನಿ, ಅಥವಾ ನನ್ನ ಫ್ರೆಂಡಿಗೆ ಅಲ್ಲಿ ಕೆಲಸ ಸಿಕ್ಬಿಡ್ತು, ನನಗಿನ್ನೂ ಸಿಕ್ಕಿಲ್ಲ. ಆ ಥರ ಕಾಂಪಿಟೇಟಿವ್ ಮೈಂಡಲ್ಲಿ ಇದ್ಬಿಟ್ರೆ ನೀವು ಬೆಳೀತಾ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆಗೆ ನೀವೇನು ಮಾಡಬೇಕು ಅಂತಿದ್ರೋ ಅದನ್ನು ಮಾಡೋಕ್ಕೆ ಸಿಕ್ಕಿಲ್ಲ ನಿಮಗೆ. ಹಾಗೆ ಜೀವನ ಬೆಳೆದುಕೊಂಡು ಹೊಟ್ಟೋಯ್ತು, ಟೈಮ್ ಮುಗಿದೋಯ್ತು. ಬಟ್ ನಿಮಗೆ ಹೀಲ್ ಆದೆ ಅಂತ ನೀವು ಕೆಲವ್ರಿಗೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ನೀವು ಹೀಲ್ ಆಗಿಲ್ಲ ಇನ್ನೂ. ಓಕೆ, ಥಂಡರ್ಬೋಲ್ಟ್. ಓಕೆ, ನಾನು ಬುದ್ಧ ಅಂದರೆ ಆಲ್ರೆಡಿ ಇಲ್ಲಿ ಬುದ್ಧ ಅವರು ಬಂದಿದ್ದಾರೆ ನೋಡಿ. ಇದು ಕಾಣಿಸುತ್ತೆ ಇಮೇಜು. ಓಕೆ, ಸೊ ಥಂಡರ್ಬೋಲ್ಟ್ ಅಂದರೆ ಒಂಥರ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಬೇಕು. ಸ್ವಲ್ಪ ಚಾಲೆಂಜಿಂಗ್ ಎನರ್ಜಿ ನಿಮ್ಮ ಲೈಫ್ನಲ್ಲಿ ಇವಾಗ ಏನಕ್ಕೆ ಯಾವುದೇ ವಿಷಯ ನಡೀತಿದೆ, ಏನಕ್ಕೆ ಅಂತಂದರೆ ಸ್ಪಿರಿಚುವಲ್ ಅವೇಕನಿಂಗ್ ಪ್ರೋಸೆಸ್ ಆಗ್ತಿದೆ ನಿಮ್ಮ ಲೈಫಲ್ಲಿ. ಓಕೆ, ಇದನ್ನು ಅಫ್ಕೋರ್ಸ್ ನಾನೆಲ್ಲ ಕಾಡ್ತಾ ಅಂತೀನಿ. ಆಮೇಲೆ ಹೀಲಿಂಗ್, ಹಾರ್ಟ್ ಚಕ್ರ ಅಂತ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಹಾರ್ಟ್ ಚಕ್ರ ಹೀಲಿಂಗ್ ಬೇಕು ಅಂತ. ಸೊ ಲಿಟ್ರಲಿ ಹೀಲಿಂಗ್ ಬೇಕು ನಿಮ್ಗೆ ಹಾರ್ಟ್ ಚಕ್ರ. ಓಕೆ, ನಾನಿಲ್ಲಿ ಮೆಸೇಜಲ್ಲೂ ಬರೆದಿದ್ದೀನಿ ನೋಡಿ, 4ನೇದು ಹಾರ್ಟ್ ಚಕ್ರ. ರಿಲೀಸ್ ಸಪ್ರೆಸ್ಡ್ ಎಮೋಷನ್ಸ್ ಅಂದರೆ ನಿಮ್ಮ ಒಳಗಡೆ ತುಂಬ ಇದೆ ನಿಮ್ಮ ಮನಸ್ಸಲ್ಲಿ, ರಿಲೀಸ್ ಮಾಡಬೇಕು. ಇದು ಆ ಕೆಲಸ ಮಾಡುತ್ತೆ. ಓಕೆ, ನೀವೇನೇ ಕಷ್ಟ, ಏನೇ ಸಿಚುಯೇಷನ್ ನೀವಿವಾಗ ಸ್ವಲ್ಪ ಕಷ್ಟ ಅನಿಸ್ತಿದೆ ಅಂತ ನೀವು ಬಂದರೂ ಕೂಡ, ಅಥವಾ ಇದ್ದರೂ ಕೂಡ, ಏನಕ್ಕೆ ಅಂದರೆ ನಿಮ್ಗೆ ಅದು ಹೀಲ್ ಆಗುತ್ತೆ ಮುಂದಕ್ಕೆ. ಇದು ನೀವು ಪಾಸ್ ಆಗಲೇಬೇಕು. ಇದರಿಂದ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದು ಯೂನಿವರ್ಸ್ ಮಾಡೋವಂಥ ಕೆಲಸ. ಸೊ ಇದು ನಿಮ್ಮ ಲೈಫಲ್ಲಿ ಆಗೇ ಆಗಬೇಕು. ಇದು ಎಲ್ಲರ ಲೈಫಲ್ಲೂ ಆಗುತ್ತೆ. ಆ್ಯಂಡ್ ಅವಾಗವಾಗ ಆಗ್ತಾ ಇರುತ್ತೆ ಕೂಡ. ಒಂದು ಸತಿ ಆಗೋಯ್ತು ಮುಗ್ದೋಯ್ತು ಹಂಗಿಲ್ಲ ಇಲ್ದು, ಅವಾಗವಾಗ ಆಗ್ತಾ ಇರುತ್ತೆ. ಓಕೆ, ಸೊ ತುಂಬ ರಿವೀಲ್ ಆಗಬೇಕು ಅಂತ ಬಂತು. ಅಂದರೆ ತುಂಬ ನಿಮಗೆ ತಿಳ್ಕೊಳ್ಳೋ ಅಂತಹ ಪರಿಸ್ಥಿತಿಗಳು ಬರುತ್ತೆ. ಯಾರು ನಿಮ್ಮವರು, ಯಾರು ಬೇರೆಯವರು ಅಂತ ತಿಳ್ಕೊಳ್ಳೋ ಅಂಥ ಬರುತ್ತೆ. ಇದು ಸ್ವಲ್ಪ ನೋವಿನ ಪೀರಿಯಡೇ. ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಇದು ಸ್ವಲ್ಪ ನೋವು ಕೊಡುವಂಥ ಸಮಯ ಸಂದರ್ಭನೇ ನಡೀತಿದೆ ನಿಮಗೆ. ಬಟ್ ಇದ್ರದ್ದು ಇನ್ನೊಂದು ಏನು ಬ್ಯೂಟಿ ಅಂದರೆ, ಸ್ವಲ್ಪ ಬ್ಯೂಟಿನ ಇದು ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ನಾನು ನೋಡೋದು ಇಟ್ ಈಸ್ ಬ್ಯೂಟಿ, ಪಾರ್ಟ್ ಆಫ್ ನೇಚರ್. ಓಕೆ, ಪಾರ್ಟ್ ಆಫ್ ಸ್ಪಿರಿಚುವಾಲಿಟಿ. ಏನದು ಅಂದರೆ, ಈ ಪ್ರೋಸೆಸ್ನ ನೀವು ಶಾರ್ಟ್ಕಟ್ ಮಾಡೋಕ್ಕಾಗಲ್ಲ. ಇದನ್ನು ನೀವು ಕಂಪ್ಲೀಟಾಗಿ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ, ಕಷ್ಟ ಆಗ್ತಿದೆಯಾ ಇಲ್ವಾ ಏನೂ ನೋಡಲ್ಲ. ನಿಮ್ಮ ಲೈಫ್ನಲ್ಲಿ ಇದು ಆಗಬೇಕು, ಆಗ್ತಾಯಿದೆ. ಇದಾದ ನಂತರ ನಿಮಗೆ ಬರೋವಂಥ ಹೀಲಿಂಗ್ ಇದೆಯಲ್ಲ, ಅದು ಯಾವ ಮೆಡಿಸನ್, ಯಾವ ಹಾಸ್ಪಿಟಲ್ ಬಿಡ್ತು ಹಂಗೆ ಆಗೋದು ಬೇಡ. ಬಟ್ ಯಾವುದೇ ರೀತಿಯಾದಂತಹ ಏನೇ ಆಗಲಿ, ಯಾರೇ ಬಂದರೂ ಕೂಡ, ಯಾವ ಪೂಜೆ ಮಾಡಿಸಿದ್ರು ಕೂಡ, ಯಾವ ಪೂಜಾರಿ ಬಂದರೂ ಕೂಡ, ನೀವು ಎಂಥ ಹೋಲಿ ಪ್ಲೇಸ್ಗೆ ಹೋದರೂ ಕೂಡ, ಇದ್ರ ನಂತರ ಬರೋವಂತಹ ಹೀಲಿಂಗ್ ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಓಕೆ, ನಿಮಗೆ ಲಿಟ್ರಲಿ ಹೀಲಿಂಗ್ ಬೇಕು. ಸ್ಪೆಷಲಿ ಹಾರ್ಟ್ ಚಕ್ರ. ರೋಸ್ ಕ್ವಾರ್ಟ್ಸ್ ಯೂಸ್ ಮಾಡ್ಬೋದು ಅಂತ ಬಂತು ನಿಮಗೆ. ಓಕೆ, ಸಡನ್ನಾಗಿ ಕಾಣಿಸ್ತು ನನಗದು. ರೋಸ್ ಕ್ವಾರ್ಟ್ಸ್ ನೀವು ಯೂಸ್ ಮಾಡ್ಬೋದು ಇದನ್ನು ಫೇಸ್ ಮಾಡೋವಂತಹ ಶಕ್ತಿ ಕೊಡೋಕ್ಕೆ. ಓಕೆ, ಇದನ್ನು ಫೇಸ್ ಮಾಡೋವಂಥ ಕೆಲವ್ರಿಗೆ ಇದು ಸ್ವಲ್ಪ
ಪಾರ್ಟ್ನರ್ಶಿಪ್ ಇರುತ್ತಲ್ಲ, ಅವ್ರದ್ದು ಸಪ್ರೇಷನ್ ಅಂತ ಕೂಡ ಆಗ್ಬೋದು. ನಿಮಗೆ ಅದರಿಂದ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದೇನಾಗಲ್ಲ. ಸಪ್ರೇಷನ್ ಆಗಿದ್ದೇ ಒಳ್ಳೆಯದಾಯಿತು. ಬಿಕಾಸ್ ನನಗೆ ನನ್ನ ಬಗ್ಗೆ ಗೊತ್ತಾಯಿತು, ನಾನೇನು ಅಂತ ನಂಗೆ ಗೊತ್ತಾಯಿತು, ನಾನು ಏನು ಮಾಡಬಲ್ಲೆ ಅಂತ ಗೊತ್ತಾಯಿತು. ನಾನು ಯಾರನ್ನ ತುಂಬ ನಂಬಿದ್ದೆ, ಅದು ತಪ್ಪು ವ್ಯಕ್ತಿ, ನಾನು ಯಾವ ರೀತಿ ಜನರನ್ನು ನೋಡಬೇಕು, ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಗುತ್ತೆ. ಟೋಟಲಿ ನಿಮ್ಮ ಲೈಫ್ ನೋಡೋ ರೀತಿ ಚೇಂಜ್ ಆಗುತ್ತೆ. ಇದು ನಿಮ್ಮ ಲೈಫ್ನಲ್ಲಿ ನಡೀತಿದೆ ಇವಾಗ. ಸೊ ಇದು ಇಟ್ ಟೇಕ್ಸ್ ಇಟ್ಸ್ ಟೈಮ್. ಓಕೆ, ಸ್ವಲ್ಪ ನೀವು ಬಟ್ ನಿಮ್ಮ ಒಳಗಡೆ ಆ ಕಾನ್ಷಿಯಸ್ನೆಸ್, ಬುದ್ಧ ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅನ್ನೋದು ಅವೇರ್ ಆಗ್ತಾ ಬರುತ್ತೆ. ನೀವು ಅದು ಅವೇರ್ ಆಗ್ತಾ ಆಗ್ತಾ ನೀವು ಸ್ಪಿರಿಚುಲಿ ಇವಾಲ್ವ್ ಆಗೋಕ್ಕೆ ಶುರು ಆಗ್ತೀರ. ಆ್ಯಂಡ್ ನಿಮಗೆ ಹೀಲಿಂಗ್ ಆಟೋಮೆಟಿಕ್ಕಾಗಿ ಅದು ಹೀಲಿಂಗ್ ಬರುತ್ತೆ. ಓಕೆ, ಇದೇ ಈ ಕಾರ್ಡ್ದು ಒಂದು ಮ್ಯಾಜಿಕ್. ಅಂದರೆ ಈ ಒಂದು ಸಿಚುಯೇಷನ್ ಏನೇ ನಿಮ್ಮ ಲೈಫಲ್ಲಿ ನಡೀತಿದ್ರು ಇದ್ರದ್ದು ಮ್ಯಾಜಿಕ್ ಏನಂದರೆ, ಇದೇ ನೋವು ಕೊಡುತ್ತೆ, ಪ್ಲಸ್ ಇದೇ ಆ ನೋವಿಗೆ ವಾಸಿ ಕೂಡ ಮಾಡುತ್ತೆ, ಹೀಲಿಂಗ್ ಕೂಡ ಕೊಡುತ್ತೆ. ಸ್ಟ್ರೆಸ್, ನಾನು ಹೇಳಿದೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಅಂತ, ಬಟ್ ನಿಮ್ಮ ಕೈಲಿ ಆಗುತ್ತೆ. ವಿಲ್ ಡೂ ಇಟ್. ಓಕೆ, ನೀವು ಮಾಡ್ತೀರಾ, ನೀವು ಆಚೆ ಹೊರಗೆ ಬೇಗ ಬಂದೇ ಬರ್ತೀರಾ. ಪಾಸ್ಟ್ ಲೈಫ್, ನಂಗೆ ಗೊತ್ತಿತ್ತು ಪಾಸ್ಟ್ ಲೈಫ್. ಸಪರೇಷನ್ ಅಂತ ಹೇಳಿದೆ ನಾನು ಈ ಕಾರ್ಡ್ನಲ್ಲಿ, ನೆನಪಿದೆಯಾ ನಿಮಗೆ? ಪಾರ್ಟ್ನರ್ಶಿಪ್ ಸಪ್ರೇಷನ್. ಆ ಸಪ್ರೇಷನ್ ಆಗೋದೇ ಒಳ್ಳೆಯದು. ಓಕೆ, ಬಿಕಾಸ್ ಇದು ಈ ಜನ್ಮ ಅಲ್ಲ, ತುಂಬ ಜನ್ಮಗಳಿಂದನೂ ಕೂಡ ಈ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ, ಅಥವಾ ನೀವು ಹುಡುಗ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಹುಡುಗಿ ಆಗಿರ್ಬೋದು, ಅಥವಾ ನೀವು ಹುಡುಗಿ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಹುಡುಗ ಆಗಿರ್ಬೋದು. ಓಕೆ, ಒಬ್ರಿಗೊಬ್ರು ಯಾವುದೇ ಥರದ ನೋವು ತೋರಿಸ್ತಾ ಇದ್ರು ಈ ಸಪ್ರೇಷನ್ ಅನ್ನೋದು ಆಗ್ತಾ ಇದೆ, ಅಥವಾ ಆಗಬೇಕು ಅಂತ ಇದೆ, ಅಥವಾ ನನ್ನ ಮೈಂಡಲ್ಲಿ ಒಂಥರ ಇದೆ ನನಗಿದು ಬೇಡ ಅಂತ ಇದ್ದರೆ, ಸಪ್ರೇಟ್ ಆಗೋದು ಇಟ್ಸ್ ಒಂಥರ ಎಂಡಿಂಗ್ ಇದ್ದಂಗೆ. ಓಕೆ, ಬಿಕಾಸ್ ಇದು ಕಾರ್ಮಿಕ್ ಅಂದರೆ ಕೊನೆ ತನಕ ಇರಲ್ಲ, ಸ್ವಲ್ಪ ದಿವಸ ತನಕ ಇರುತ್ತೆ. ಅದ್ರ ಪ್ರಕಾರ ಏನು ಹೇಳ್ಕೊಡ್ಬೇಕೋ ಪಾಠ ಅದು ಹೇಳ್ಕೊಡುತ್ತೆ, ಆಮೇಲೆ ಹೊರಟೋಗ್ಬಿಡುತ್ತೆ. ಅಂಥ ವಿಷಯಗಳನ್ನ ಕಾರ್ಮಿಕ್ ಅಂತೀವಿ ಸ್ಪಿರಿಚುವಲ್ ಲೈಫಲ್ಲಿ. ಓಕೆ, ಬಟ್ ಇದೆಲ್ಲ ಒಂದು ಕಡೆ ನಾನು ಹೇಳ್ದಂಗೆ ನಿಮಗೆ ಕಾನ್ಷಿಯಸ್ನೆಸ್ ಅನ್ನೋದು ಓಪನ್ ಮಾಡುತ್ತೆ. ನಿಮ್ಮ ಬಗ್ಗೆ ನಿಮ್ಮ ಅಬಿಲಿಟಿ ಚೆನ್ನಾಗಿ ಗೊತ್ತಾಗ್ತಾ ಬರುತ್ತೆ. ಇದು ಕಾರ್ಮಿಕ್ ಟ್ಯಾಗ್. ಇದು ಕಟ್ ಮಾಡ್ಕೊಂಡಷ್ಟು ಒಳ್ಳೆಯದೇ, ಸ್ಪೆಷಲಿ ರಿಲೇಷನ್ಶಿಪ್. ಓಕೆ, ಪಾರ್ಟ್ನರ್ಶಿಪ್, ಏನು ಬಿಸ್ನೆಸ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಯಾವುದೇ ಥರದ ರಿಲೇಷನ್ಶಿಪ್ ಆಗಿರ್ಬೋದು. ಇವಾಗ ನನಗೆ ಮತ್ತು ನನಗಲ್ಲ, ಲೈಕ್ ಎಕ್ಸಾಂಪಲ್, ನಿಮಗೆ ಏನೋ ಒಂದು ನ್ಯೂಸ್ ಪೇಪರ್, ಕನ್ನಡಪ್ರಭ ತುಂಬ ಇಷ್ಟ ನಿಮಗೆ, ಸಡನ್ನಾಗಿ ಅದು ಬರೋದು ಕಟ್ಟಾಗೋಯ್ತು. ಸೊ ನಿಮ್ಮ ರಿಲೇಷನ್ಶಿಪ್ ಕನ್ನಡಪ್ರಭ ಜೊತೆ ಚೆನ್ನಾಗಿತ್ತು, ಏನೋ ಒಂದು ಬಂತು ಕಟ್ಟಾಗೋಯ್ತು. ಬಟ್ ನೀವು ಅದರಿಂದ ಒಂದು ಪಾಠ ಕಲಿತೀರ. ಸ್ವಲ್ಪ ದಿವಸ ನೋವು ಆಗುತ್ತೆ, ಬಟ್ ನೀವು ಅದರಿಂದ ಒಂದು ಪಾಠ ಕಲಿತೀರ. ದಟ್ ಕನ್ನಡಪ್ರಭ ಪೇಪರ್ ಇಲ್ಲ ಅಂದ್ರೂ ನಾನು ಟಿ ವಿ ನೋಡ್ಕೊಂಡು ನ್ಯೂಸ್ ತಿಳ್ಕೊಬೋದು ಅಂತ. ಸೊ ಅದು ನಿಮ್ಮ ಹೀಲಿಂಗ್ ಆಗುತ್ತೆ. ಸೊ ಇದು ಕಾರ್ಮಿಕ್ ರಿಲೇಷನ್ಶಿಪ್. ಡೆಫಿನೆಟ್ಲಿ ಇಲ್ಲಿ ಸ್ವಲ್ಪ ಸಪ್ರೇಷನ್ ಇದೆ ಕೆಲವರಿಗೆ. ಇವಾಗ ನೋವು ಅನ್ಸಿದ್ರೂ ಮುಂದಕ್ಕೆ ನೀವು ನಿಮ್ಮ ಪಾರ್ಟ್ನರ್ಗೋಗಿ ನೀವು ಥ್ಯಾಂಕ್ ಯು ಹೇಳ್ತೀರಾ, ಬಿಕಾಸ್ ನಿಮ್ಮನ್ನ ಅಷ್ಟು ಚೆನ್ನಾಗಿ ಹೀಲ್ ಮಾಡುತ್ತೆ. ಬಟ್ ಫಾರ್ ನಾವು ಸದ್ಯಕ್ಕೆ ನೀವು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಓಕೆ, ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ, ಅಥವಾ ನಿಮ್ಮ ಮನೆ ಹತ್ರ ಗೂಗಲ್ ಮಾಡಿ ಕ್ರಿಸ್ಟಲ್ ಸ್ಟೋರ್ಸ್, ಲೋಕಲ್ ಕ್ರಿಸ್ಟಲ್ ಸ್ಟೋರ್ಸ್ ಎಲ್ಲಾದರೂ ಇದೆಯಾ ಅಂತ. ಇದ್ದರೆ ದಯವಿಟ್ಟು ಹೋಗಿ ತಗೊಳ್ಳಿ. ಓಕೆ, ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ವಿಷನ್ ಕ್ಲಾರಿಟಿ ಸಿಗುತ್ತೆ, ಏನೇ ನೋಡ್ತಾ ಇದ್ರೂ ಫೇಸ್ ಮಾಡೋಕ್ಕೆ ಶಕ್ತಿ ಬರುತ್ತೆ, ಆ್ಯಂಡ್ ಹೀಲಿಂಗು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಷ್ಟೇ ಸಿಂಪಲ್ ರೀಡಿಂಗ್ ಇದು. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ಆದಷ್ಟು ಈ ಫೇಸ್ ಬೇಗ ಎಂಡ್ ಆಗಲಿ, ಆದಷ್ಟು ನಿಮಗೆ ಹೀಲಿಂಗ್ ಬೇಗ ಬರಲಿ, ಆ್ಯಂಡ್ ನೀವು ಸೆಲ್ಫ್ ಹೀಲಿಂಗ್ ಕೂಡ, ಸೆಲ್ಫ್ ಲವ್ ಕೂಡ ರೋಸ್ ಕ್ವಾರ್ಟ್ಸ್ ಕೊಡುತ್ತೆ. ನೀವು ಆ ಕ್ರಿಸ್ಟಲ್ ತೊಗೊಬೋದು. ಓಕೆ, ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ನೀವು ತೊಗೊಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಎಲ್ರಿಗೂ. ಬಾಯ್ 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 ಬಾಯ್. ನಮಸ್ಕಾರ.